ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಟಾಕ್ಸಿಕ್ ಫಿಲಮ್ದು ಟೀಸರ್ ರಿಲೀಸ್ ಆಗಿದೆ. ಬನ್ನಿ ನೋಡ್ಕೊಂಡ್ ಬರೋಣ ಹೇಗಿದೆ ಅಂತ ಮಾತಾಡೋಣ. 3, 2, 1, ಲೆಟ್ಸ್ ವಾಚ್. ಈ ಸಲ ಯುದ್ಧನೇ ಬೇರೆ. ನೈಸ್ ವಿಜುವಲ್ಸ್. ಅವರುಗಳ ಕುತಂತ್ರನೇ ಬೇರೆ. ಓ ವಾಹ್. ಎಲ್ರೂ ಎದುರಾಕೊಂಡು ಬದುಕಕ್ಕಾಗಲ್ಲ. ಹಠ ಬಿಟ್ಬಿಡು. ಗಿವ್ ಅಪ್ ರಾಯ. ಇಟ್ಸ್ ಓವರ್. It's over. ವಾವ್. When I say it's over. ಬ್ರೂಟಲ್. Until then, have some manners. Fucking manners. ಯಾರಪ್ಪ ಇದು? I'm home, Daddy. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಟಾಕ್ಸಿಕ್ ಟೀಸರ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಒಂದು ಕ್ಯಾರೆಕ್ಟರ್ನ ತೋರಿಸಿದ್ದಾರೆ. ಅದು ರಾಯ, ರಾಕಿಂಗ್ ಸ್ಟಾರ್ ಯಶ್ ಅವರು. ಸರ್ಪ್ರೈಸ್ ಅನ್ಸಿದ್ದು ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಡುವೆಲ್ ಶರ್ಟ್ ತೋರಿಸಿದ್ದಾರೆ. ಒಂದು ಫುಲ್ ಯಂಗರ್ ಲುಕ್, ಇಲ್ಲೊಂದು ಲಾಂಗ್ ಹೇರ್ ಮತ್ತೆ ಬಿಯರ್ಡೆಡ್ ಲುಕ್. ಸೊ ಅಫಿಷಿಯಲ್ ಆಗಿ ಬಂದಿರೋ ಸಿನಾಪ್ಸಿಸ್ ಪ್ರಕಾರ ಸ್ಟೋರಿ ಏನಪ್ಪಾ ಅಂತಂದ್ರೆ 1940s ಟು 1971 ಅಲ್ಲಿ ಗೋವಾದಲ್ಲಿ ನಡೆಯೋ ಗ್ಯಾಂಗ್ಸ್ಟರ್ ಸ್ಟೋರಿ ಇದು. 1940s ಇಂದ 1961 ಗಂಟ ಗೋವಾದಲ್ಲಿ ಪೋರ್ಚುಗೀಸರ ಆಡಳಿತ ಇತ್ತು. ಆ ಟೀಸರ್ಲಿರೋ ಕಾರ್ಗಳ ಮೇಲೆ ನಂಬರ್ ಪ್ಲೇಟ್ ನೋಡಿದ್ರೆ ಗೊತ್ತಾಗುತ್ತೆ. ಒಂದರಲ್ಲಿ GP ಅಂತ ಇರುತ್ತೆ. GP ಅಂತಂದ್ರೆ ಅದು ಪೋರ್ಚುಗೀಸ್ ಕಾಲದಲ್ಲಿ ರನ್ನಿಂಗ್ ಅಲ್ಲಿ ಇದ್ದಿದ್ದ ನಂಬರು. ಇನ್ನೊಂದು GDP ಅಂತ ಬರುತ್ತೆ. ಅದು 1961 ನಲ್ಲಿ ಪೋರ್ಚುಗೀಸರು ಭಾರತ ಬಿಟ್ಟೋದ್ಮೇಲೆ GDP ಅನ್ನೋ ನಂಬರ್ ಗೋವಾದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸ್ಟೋರಿ ಇರೋದ್ ಬಿಟ್ವೀನ್ 1940s ಅಂಡ್ 1961. ಫಿಲಮ್ ಅಲ್ಲಿ ವಿಜುವಲ್ಸ್ ಸಕ್ಕದಾಗಿದ್ದಾವೆ. ಏನ್ ದಿಕ್ಕಿ ಇಷ್ಟೊಂದು ಟೈಮ್ ತಗೊಂಡು ಮಾಡ್ತಾ ಇದ್ದಾರೆ ಅಂತ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು 5 ಜನ ಫೀಮೇಲ್ ಲೀಡ್ಗಳಿರೋದು ಫಿಲಮ್ ಅಲ್ಲಿ. ಒಬ್ಬರನ್ನು ಟೀಸರ್ ಅಲ್ಲಿ ರಿವೀಲ್ ಮಾಡಿಲ್ಲ. ಮತ್ತೆ ಯಶ್ ಅವ್ರನ್ನ ತುಂಬಾ ಬ್ರೂಟಲ್ ಆಗಿ, ಕೋರ್ ಆಗಿ, ವೈಲೆಂಟ್ ಆಗಿ ತೋರಿಸಿದ್ದಾರೆ. ನನ್ಗನ್ಸೋ ಪ್ರಕಾರ ಫಿಲಮ್ಗೆ A ಸರ್ಟಿಫಿಕೇಟ್ ಸಿಗೋದು. ಸೊ ಅಂಡರ್ 18 ನಾಟ್ ಅಲೌಡ್ ಫಿಲಮ್ಗೆ. ಯಾಕಂದ್ರೆ ಫಿಲಮ್ ನೇಮ್ ಅಲ್ಲೇ ಆಲ್ರೆಡಿ ಟಾಕ್ಸಿಕ್ ಇದೆ. ತುಂಬಾ ಟಾಕ್ಸಿಕೇಶನ್ ಇದೆ ಮೂವಿಲಿ. ಇದೊಂದು ರಿವೆಂಜ್ ಡ್ರಾಮಾ ಆಗಿರ್ಬೋದು. ಒಂದೇನಪ್ಪ ಅಂತಂದ್ರೆ ಯಶ್ ಅವರೇ ಹೀರೋ, ಯಶ್ ಅವರೇ ವಿಲನು ಆಗಿರ್ಬೋದು. ಅಪ್ಪ ಮಗದ ರಿವೆಂಜ್ ಸ್ಟೋರಿ ಇರ್ಬೋದು. ಸರ್ಕಸ್ಸು ಮತ್ತೆ ಸ್ನೋ ಅಲ್ಲಿ ಫೈಟ್ ಆಡೋದು. ಸ್ನೋ ಫೈಟ್ ಗೋವಾದಲ್ಲಿ ಎಲ್ಲೂ ಸ್ನೋ ಸಿಗಲ್ಲ. ಇದು ಮೋಸ್ಟ್ ಪ್ರಾಬಬ್ಲಿ ನಾರ್ತ್ ಇಂಡಿಯಾದಲ್ಲಿ ನಡೆಯೋದು, ಚೀನಾ ಬಾರ್ಡರ್. ಮತ್ತೆ BGM ರವಿ ಬಸೂರ್ ಅವರು ಆಸ್ ಯೂಶುವಲ್ ಚೆನ್ನಾಗೇ ಕೊಟ್ಟಿದ್ದಾರೆ. ತುಂಬಾ ಮೆಚ್ಚಬೇಕಾಗಿರೋದು ಆರ್ಟ್ ವರ್ಕ್ ಸಕ್ಕದಾಗಿ ಮಾಡಿದ್ದಾರೆ. ಸೆಟ್ ಪೀಸ್ ಅಲ್ಲೇ ಮೂವಿ ಶೂಟ್ ಮಾಡಿರೋದು. ಆಮೇಲೆ ಕಾಸ್ಟ್ಯೂಮ್ ಡಿಸೈನರ್ಸ್ 1940s ಟು 1970 ಹೆಂಗಿತ್ತು ಡ್ರೆಸ್ಸಿಂಗ್ ಸೆನ್ಸು ಅದನ್ನ ನೀಟಾಗಿ ತೋರಿಸಿದ್ದಾರೆ. ಆಮೇಲೆ ಆಕ್ಷನ್ ಸೀಕ್ವೆನ್ಸ್ ತುಂಬಾ ಬ್ರೂಟಲ್ ಆಗಿದೆ. ಬ್ಲಡ್ ಶೆಡ್ ಇದೆ ಹೆವಿ. ಆಮೇಲೆ ಸಿನಿಮಾಟೋಗ್ರಫಿ ಮಾತ್ರ ಕ್ರೇಜಿ ಆಗಿದೆ. ಸೂಪರ್ ಆಗಿದೆ ಸಿನಿಮಾಟೋಗ್ರಫಿ ಬಗ್ಗೆ ದೂಸರ ಮಾತೇ ಇಲ್ಲ. ಸೊ ನೋಡೋಣ 19th ಮಾರ್ಚ್ 2026 ಅಲ್ಲಿ ದುರಂಧರ್ ಆಪೋಸಿಟ್ ಬರ್ತಾ ಇದೆ. ಇನ್ನು ಟ್ರೈಲರ್ ಬರಬೇಕು. ಸಾಂಗ್ಸ್ ಒಂದು ಬಿಟ್ಟೇ ಇಲ್ಲ ಇನ್ನ. ದುರಂಧರ್ ಅವ್ರದ್ದು ರೀಸೆಂಟ್ ಆಗಿ ಟೀಸರ್ ರಿಲೀಸ್ ಮಾಡಿದ್ರು ಅಂತ. ಅದ್ರಲ್ಲಿ ಅಂತದ್ದು ಏನಿರ್ಲಿಲ್ಲ. ಮೂವಿ ಎಂಡಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ಏನಿತ್ತು ಅದನ್ನೇ ಟೀಸರ್ ಅಂತ ತೋರಿಸಿದ್ರು ಅಷ್ಟೇ. ನೋಡೋಣ, ದೊಡ್ಡ ಕ್ಲಾಶ್ ಆಗುತ್ತೆ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಲಿ.
ಯಾರು ಗೆಲ್ತಾರೆ, ಯಾರು ಏನು ಮಾಡ್ತಾರೆ ನೋಡೋಣ. 2 ಫಿಲಮ್ಗೂ ಆಲ್ ದ ಬೆಸ್ಟ್ ಹೇಳೋಣ. ನಿಮಗೆ ಟೀಸರಲ್ಲಿ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂತ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ. ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಟೀಸರ್ನ ಫುಲ್ ರಿವ್ಯೂ ಮಾಡೋಣ, ಅದ್ರ ಡೀಟೇಲ್ಸ್ ಏನಿದೆ ಚೆಕ್ ಮಾಡೋಣ. ಅಲ್ಲಿ ಗಂಟ ವೆಯ್ಟ್ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ.